ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗಿಲ್ಲಿ ಕೆಲವು ಟಿಪ್ಸ್ಗಳನ್ನ ತಂದಿದ್ದೀನಿ, ಸ್ಕಿಪ್ ಮಾಡದೆ ನೋಡಿ. ಒಂದು ಟೀ ಶರ್ಟ್ ತೊಗೊಳ್ರಿ. ಟೀ ಶರ್ಟ್ ತೊಗೊಂಡು ಅದನ್ನು ಉಲ್ಟಾ ಮಡಚ್ರಿ. ಉಲ್ಟಾ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ರಿ. ತಲೆ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಈ ರಬ್ಬರ್ ಬ್ಯಾಂಡ್ ಹಾಕಿದ ಮೇಲೆ ಆ ಟೀ ಶರ್ಟನ್ನು ಸೀದಾ ಮಾಡಬೇಕು. ಅಂದರೆ ಅದನ್ನು ಮತ್ತೆ ಉಲ್ಟಾ ತೊಗೊಂಡ್ರೆ ಅವಾಗ ಟೀ ಶರ್ಟ್ ಸೀದಾ ಆಗುತ್ತೆ, ಜುಟ್ಟ ಒಳಗಡೆ ಹೋಗುತ್ತೆ. ಅದನ್ನು ಮಿಕ್ಸಿಗೆ ಮುಚ್ಚಿಟ್ರೆ ಈ ಕಸ ಬೀಳಲ್ಲ, ಕಲೆ ಆಗಲ್ಲ. ಮಿಕ್ಸಿ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ದಿನ ತಾಳಿಕೆನೂ ಬರುತ್ತೆ, ನೀಟಾಗಿರುತ್ತೆ. ಟಿಪ್ಸ್ ನಂಬರ್ 2, ಹೊಲಿಗೆ ದಾರ ಇರುತ್ತಲ್ವಾ, ಹೊಲಿಗೆ ದಾರನೆಲ್ಲ ಕಿಚಿ ಪಿಚಿ ಆಗಿರುತ್ತೆ ನೋಡ್ರಿ. ಇದನ್ನು ನೀಟಾಗಿಡೋದು ಹೇಗೆ ಅಂದರೆ, ಎಲ್ಲ ದಾರ ಸುತ್ತಿದ ಮೇಲೆ ನೀವು ಸಣ್ಣ ಟಿಕ್ಲಿ ಅಥವಾ ನಿಮಗೆ ಬೇಡದೆ ಹೋದ ಟಿಕ್ಲಿ ಯಾವುದಾದ್ರೂ ನಡೀತದೆ, ದೊಡ್ಡದವ್ರು ನಡೀತದೆ, ಸಣ್ಣದವ್ರು ನಡೀತದೆ. ಟಿಕ್ಲಿ ಬೇಡದೆ ಹೋದ ಟಿಕ್ಲಿ ತೊಗೊಂಡು ಅದನ್ನು ಆ ದಾರದ ತುದಿಗೆ ಅಂಟಿಸಿ ಇಡಬೇಕು. ಆವಾಗ ದಾರ ಹೊರಗೆ ಬರಲ್ಲ, ಒಂದಕ್ಕೊಂದು ಸುತ್ತಕೊಳ್ಳಲ್ಲ. ಆಮೇಲೆ ನೀವು ಮತ್ತೆ ದಾರ ಹೊಲಿದ ಮೇಲೆ, ಬಟ್ಟೆ ಹೊಲಿದ ಮೇಲೆ ಆ ಸುತ್ತಿದ ದಾರಕ್ಕೆ ಮತ್ತು ಅದೇ ಟಿಕ್ಲಿ ಅಂಟಿಸಿಟ್ರಾಯ್ತು. ಹುಲಿವಾಗ ಮಾತ್ರ ತೆಕ್ಕೊಳ್ಳೋದು, ತೆಗೆದು ಮಷನ್ನಿಗೋ ಅಥವಾ ಇನ್ನೆಲ್ಲೋ ಅಂಟಿಸಿಟ್ಕೊಳ್ಳೋದು. ಹುಲ್ದ ಆದಮೇಲೆ ಮತ್ತು ಸೇಮ್ ದಾರ ಸುತ್ತಿ ಅದರೊಳಗೆ ಅಂಟಿಸಿಡೋದು. ಆಮೇಲೆ ಒಂದು ಲಾಲಿಪಾಪ್ ಡಬ್ಬ ಅಥವಾ ಲಿಫ್ಟಿಕ್ ಡಬ್ಬ, ಇಂಥ ಸಣ್ಣ ಡಬ್ಬದಲ್ಲಿ ಒಂದು ಸಣ್ಣ ಸ್ಪಂಜ್ ಹಾಕ್ರಿ ಅಥವಾ ಕಾಟನ್ ಹಾಕ್ರಿ. ಅದಕ್ಕೆಲ್ಲ ಸೂಜಿನ ಸುಚ್ಚಿ ಮುಚ್ಚಲು ಹಾಕಿಡ್ರಿ. ನೋಡಿರಿ ಎಷ್ಟು ನೀಟಾಗಿ ದಾರದುಂಡೆ ಇದೆ, ಹೌದಾ? ಅದಕ್ಕೆ ಈ ಥರ ಇಟ್ಟು ಆಮೇಲೆ ನೋಡಿರಿ, ಈ ಡಬ್ಬ ಇದೆಯಲ್ಲ, ಇದು ಮೊದಲಿನ ಕಾಲದ್ದು ಲಾಲಿಪಾಪ್ ಡಬ್ಬ. ಈ ಡಬ್ಬ ಒಳಗೆ ನಾನು ಸೂಜಿನೆಲ್ಲ ಹಾಕಿ ನೀಟಾಗಿ ಇಟ್ಟಿದ್ದೀನಿ. ನಮಗೆ ಬೇಕಂತ ತಕ್ಷಣ ಸಿಗತ್ತೆ ಸೂಜಿ, ಎಲ್ಲಿ ಹುಡ್ಕೋ ಕೆಲಸಿಲ್ಲ. ಮೊದಲಿನಂಗೆ ದಾರಕ್ಕೆ ಚುಚ್ಚಿಡಬಾರ್ದು, ಅದು ಏನಾಗುತ್ತೆ, ದಾರ ಎಲ್ಲ ಚುಚ್ಚಿ ದಾರದ ರೀಲೆಲ್ಲ ಹಾಳಾಗಿ ಬಿಡುತ್ತೆ. ಹಾಗಾಗಿ ಈ ಥರ ಸಣ್ಣ ಡಬ್ಬದಲ್ಲಿ ಹಾಕಿಟ್ರೆ, ನೋಡಿರಿ 2 ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ನಾನು. ಎಷ್ಟು ಪುಟಾಣಿ ಡಬ್ಬಗಳು ಅವು. ಅಂಥ ಡಬ್ಬದಲ್ಲಿ ಹಾಕಿಟ್ರೆ ನೀಟಾಗಿ ಸೂಜಿ ಸಿಗತ್ತೆ. ರೀಲೊಳಗೆ ಹಾಕಿದರೆ ಸೂಜಿ ಅದರಾಗಿ ಇಳಿದು ನಮಗೆ ತಕ್ಷಣ ಕೈಗೆ ಸಿಗಲ್ಲ. ಹಾಗಾಗಿ ಈ ಥರ ಡಬ್ಬದಲ್ಲಿ ಹಾಕಿಡ್ರಿ. ಇದು ಸೂಜಿಗೆ ದಾರ ಪೊಣಿಸುವಂಥ ಒಂದು ಸಾಧನ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನು ನೀಟಾಗಿ ಕವರ್ ಒಳಗೆ ಹಾಕಿ ಅದೇ ಡಬ್ಬದಲ್ಲಿ ಇಟ್ಕೊಂಡ್ರೆ ನಮಗೆ ತಕ್ಷಣ ಸಿಗುತ್ತೆ. ಕವರಿಗೆ ಹಾಕಿ ಅದನ್ನು ಸೂಜಿ ಡಬ್ಬದಲ್ಲೇ, ದಾರದ ಡಬ್ಬದಲ್ಲೇ ಇಟ್ಕೊಂಡ್ರೆ ನಮಗೆ ತಕ್ಷಣ ಸೂಜಿಗೆ ದಾರ ಪೊಣಿಸ್ಲಿಕ್ಕೆ ಸಿಗುತ್ತೆ. ಆಮೇಲೆ ಬಾಬಿನ್ನು ಕೂಡ ಅದೇ ಡಬ್ಬಿ ಒಳಗೆ ಇಟ್ಕೊಂಡ್ರೆ ನಮಗೆ ನೀಟಾಗಿ ಸಿಗತ್ತೆ. ಟಿಪ್ಸ್ ನಂಬರ್ 3, ಚಾರ್ಜರಿಗೆ ನಿಮ್ಮ ಹೆಸರು ಬರೆದಿಟ್ಕೊಳ್ರಿ. ಆಮೇಲೆ ನಾವು ಯಾವ ಕಡೆ ಪಿನ್ನಿಗೆ ಹಾಕ್ತೇವೆ, ಯಾವ ಕಡೆ ಮೊಬೈಲಿಗೆ ಹಾಕ್ತೇವೆ, ಅದಕ್ಕೆ ಒಂದು ಸ್ವಲ್ಪ ನೇಲ್ ಪಾಲಿಶ್ ಹಚ್ಚಿಟ್ಕೋರಿ. ಅಂದರೆ ನೀವು ಎಲ್ಲರೂ ಹೋದಾಗ ನಿಮ್ಮದು ಅಂತ ಪಟ್ನೆ ಗುರುತು ಹಿಡಿಲಿಕ್ಕಾಗತ್ತೆ. ಟಿಪ್ಸ್ ನಂಬರ್ 4, ನಾನಿಲ್ಲಿ ಏಪ್ರಾನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹಳೇದೊಂದು ಟಾಪ್ ತೊಗೊಂಡಿದ್ದೀನಿ. ನೀವು ಕಾಟನ್ ಸೀರೆ ತೊಗೋಬೋದು, ಕಾಟನ್ ಟಾಪ್ ತೊಗೋಬೋದು, ಅಥವಾ ಕಾಟನ್ ಲುಂಗಿ ತೊಗೋಬೋದು, ಅಥವಾ ಕಾಟನ್ ನೈಟಿ ತೊಗೋಬೋದು, ಯಾವುದೂ ತೊಗೋಬೋದು, ಎನಿವನ್ನು. ಅದನ್ನು ಹಳೇದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹೊಸದಂದ್ರೂ ತಾಳಿಕೆ ಜಾಸ್ತಿ ಬರುತ್ತೆ, ತೊಗೋಬೋದು, ತೊಗೋಬಾರ್ದಂತೇನಿಲ್ಲ. ತೊಗೊಂಡು ನಾನಿಲ್ಲಿ ಮಾಡಿದ್ದೇನೆ, ತೋಳನ್ನು ಕಟ್ ಮಾಡಿದ್ದೀನಿ. ತೋಳನ್ನು ಕಟ್ ಮಾಡಿ ಜಾಯಿಂಟ್ ಮಾಡಿ ಹೊಲಿದಿದ್ದೀನಿ. ಸೈಡು ಹೊಲಿದೆ, ತೋಳು ಹೊಲಿದೆ. ಅದಕ್ಕೆ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿರಿ. ಇವಾಗ ಹೊಲಿಗೆ ಆಯಿತು. ಕೊರಳನ್ನು ಜಾಯಿಂಟ್ ಮಾಡಿದೆ, ಸೈಡಿಗೆ ತೋಳನ್ನೂ ಜಾಯಿಂಟ್ ಮಾಡಿ ಸೈಡಿಗೆ ಒಂದು ಸ್ವಲ್ಪ ಮಡಚಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ತ್ರಿಕೋನ ಆಕಾರದಲ್ಲಿ. ಯಾಕಂದರೆ ನಾವು ಭುಜಕ್ಕೆ ಹಾಕ್ಕೋತೀವಲ್ಲ, ಅಲ್ಲಿ ಲಡಿ ಕಟ್ಟಬೇಕು. ಆ ಲಡಿ ಕಟ್ಟೋ ಸಂಬಂಧ ಲಾಡಿ ಕಟ್ಟಿದ್ದೀನಿ ನೋಡಿರಿ ಇಲ್ಲಿ, ಅದ್ರ ಸಂಬಂಧ ಈ ಥರ ಆಕಾರ ಮಾಡಿ ನಾವು ಹೊಲಿಟ್ಕೊಂಡ್ರೆ, ಕೊರಳಿಗೂ ಹಾಕ್ಕೊಂಡು ಆಮೇಲೆ ಹಿಂದ್ಗಡೆ ಕಟ್ಕೊಂಡ್ಬಿಟ್ರೆ ನಾವು ಪಾತ್ರೆ ತೊಳೆಯುವಾಗ ನೀರೇನಾದ್ರು ತಾಗಿದರೆ ಅದಕ್ಕೆ ತಾಗುತ್ತೆ. ನಿಂತು ಪಾತ್ರೆ ತೊಳಿತೇವಲ್ಲ, ನೀರು ಸಿಡಿತದೆ. ಹಾಗಾಗಿ ಈ ಥರ ಏಪ್ರನ್ ಹಾಕ್ಕೊಂಡ್ರೆ ನಮ್ಮ ಡ್ರೆಸ್ಸು ನೀಟಾಗಿ ಇರುತ್ತೆ. ಟಿಪ್ಸ್ ನಂಬರ್ 5,
ಸಿಲಿಂಡ್ರ್ ಕೆಳಗೆ ನೋಡ್ರಿ ಯಾವ ಥರ ಗಲೀಜಾಗಿದೆ, ಯಾವ ಥರ ಕಲೆ ಆಗಿದೆ ಅಂತ. ನಾವು ಸಿಲಿಂಡ್ರ್ ತಂದಿಡ್ತೇವಲ್ಲ, ಈ ಥರ ಕಲೆ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ಈ ಕಲೆ ಆಗದಿದ್ದ ರೀತಿಯಲ್ಲಿ ಕೆಳಗಡೆ ಒಂದು ಪ್ಲ್ಯಾಸ್ಟಿಕ್ ಹಾಕಿ ಆ ಪ್ಲ್ಯಾಸ್ಟಿಕ್ ಮೇಲೆ ಸಿಲಿಂಡ್ರ್ ಇಟ್ಟರೆ ಕೆಳಗಡೆ ಕಲೆನೇ ಆಗಲ್ಲ. ನೀವು ಟ್ರೈ ಮಾಡಿ ನೋಡಿರಿ. ಟಿಪ್ಸ್ ನಂಬರ್ 6, ಮಿಕ್ಸಿ ಕ್ಯಾಪ್ ಇರುತ್ತಲ್ವ, ಮುಚ್ಚಳ, ಆ ಮುಚ್ಚಳ ವೈಸರು ಲೂಸ್ ಆಗಿರುತ್ತೆ. ಆವಾಗ ಪದಾರ್ಥವೆಲ್ಲ ಹೊರಗೆ ಬಂದು ಸೋರ್ತಾ ಇರ್ತದೆ ನಾವು ಬೀಸುವಾಗ. ಅದಕ್ಕೇನು ಮಾಡಬೇಕು, ಆ ಮುಚ್ಚಳಕ್ಕೊಂದು ವೈಸರ್ ಇದೆಯಲ್ಲ, ಆ ವೈಸರ್ ಒಳಗೆ ಒಂದು ರೌಂಡಾಗಿ ಕಾಲಿಗೆ ಆಗಿರುತ್ತೆ, ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗೆ ನಾವು ಈ ಥರ ರಬ್ಬರ್ ಬ್ಯಾಂಡ್, ದುಡ್ಡಿಗೆಲ್ಲ ರಬ್ಬರ್ ಬ್ಯಾಂಡ್ ಹಾಕ್ತೇವಲ್ಲ, ಆ ಥರ ರಬ್ಬರ್ ಬ್ಯಾಂಡ್ ತೊಗೊಂಡು ಆ ಮುಚ್ಚಳದ ವೈಸರಿಗೆ ನಾವು ಹಾಕಿ ಮಿಕ್ಸಿ ಜಾರಿನ ಮುಚ್ಚಳಕ್ಕೆ ನಾವು ಹಾಕಿದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ಟ್ರೈ ಮಾಡಿ ನೋಡಿ. ಒಂದು ಚೂರು ಸೋರಲ್ಲ, ಹೊರಗಡೆ ಬರಲ್ಲ ಪದಾರ್ಥ ಯಾವುದು ಹೊರಗಡೆ ರುಬ್ಬಿದ್ದು. ಈ ಥರ ಮುಚ್ಚಳ ಹಾಕಿದರೆ ಪದಾರ್ಥ ಒಂದು ಚೂರು ಹೊರಗಡೆ ಬರಲ್ಲ. ವೀಕ್ಷಕರಿಗೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕಾನ್ ಬಾರಿಸ್ರಿ, ಕಮೆಂಟ್ ಮಾಡಿರಿ. ನಿಮಗೆ ಇನ್ನೂ ಹೆಚ್ಚಿನ ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ.